ಈಗೇನು ಮಾಡಬೇಕು ನಾನು? ನನ್ನ ಪರಮ ಭಕ್ತ ಆಗಿರ್ತಕ್ಕಂಥ ಶಕುಬಾಯಿ ಹಗಲೆಲ್ಲ ನನ್ನ ಧ್ಯಾನವನ್ನು ಮಾಡ್ತಾ ಸಂಸಾರ ನಡೆಸುತ್ತಿರುವಾಗ ಇದ್ದಕ್ಕಿದ್ದಂತೆ ದಿಂಡಿ ಬಂದಾಗ ಶಕುಬಾಯಿ ನನ್ನ ನಾಮದೊಳಗ ಜೀವಾತ್ಮವನ್ನು ಏಕಾಕಾರ ಮಾಡಿ ಶರೀರ ಮೇಲಿನ ಭಾವವನ್ನು ಮರೆತು ಈ ನನ್ನ ಪಂಡ್ರಿ ಕ್ಷೇತ್ರಕ್ಕೆ ಬರುತ್ತಿರುವಾಗ ಕರಕಸಿಯಾಗಿರ್ತಕ್ಕಂಥ ಅವಳ ಅತ್ತೆ ಧರಧರನೆ ಮುಡಿ ಹಿಡಿದು ಎಳೆದುಕೊಂಡು ಹೋಗಿ ಕಂಬಕ್ಕೆ ಕಟ್ಟಿ ಹಾಕಿ ಹೇಳ್ತಾಳೆ, ಹಗಲೆಲ್ಲೂ ವಿಠಲ ವಿಠಲ ಅಂತ ಕರಿತಾ ಇದೆಯಲ್ಲ, ಕರಿ ವಿಠಲನ್ನ ಅವನಿಗೆ ಕತ್ತಿದ್ರೆ ಕಂಬಕ್ಕೆ ಕಟ್ಟಿ ಹಾಕಿ ಕೀಲೆ ಹಾಕಿ ಬಿಡ್ತೇನೆ, ಅವನಿಗೆ ಬಂದ ಬಿಡಿಸಿಕೊಂಡು ಹೋಗಂತ ಹೇಳು. ಅವಾಗ ತಾಕತ್ತಿದ್ರ ಅಂತ ಶಕುಬಾಯಿ ಅತ್ತಿ ಸರ್ದು ಹಾಕಿದ್ದಾಳೆ. ಇಷ್ಟಾದ್ರೂ ಕೂಡ ನನ್ನ ಪರಮ ಭಕ್ತರಾಗಿರ್ತಕ್ಕಂಥ ಶಕುಬಾಯಿ ಕಂಬಕ್ಕೆ ಕಟ್ಟಿಕೊಂಡು ವೇದನೆಯನ್ನು ಪಡದೆ ಅನ್ನ ನೀರ ನಿದ್ರೆ ಎಲ್ಲವನ್ನೂ ತ್ಯಾಗ ಮಾಡಿ ಕಂಬಕ್ಕೆ ಕಟ್ಟಿಕೊಂಡರೂ ಕೂಡ ನಿರಂತರವಾಗಿ ನನ್ನ ವಿಠಲನ ನಾಮಸ್ಮರಣೆ ಮಾಡ್ತಾ ಇದ್ದಾಳೆ. ನಾನು ಭಕ್ತರ ಆಧೀನ, ಯಾರು ನನ್ನ ಚಿಂತನೆಯನ್ನು ಮಾಡ್ತಾರ ಅವರ ಆಳಿನ ಆಳಾಗಿ ದುಡಿಯುವುದೇ ನನ್ನ ಕೆಲಸ. ಈಗೇನು ಮಾಡಬೇಕು? ನಾನೇ ಶಕುಬಾಯಿ ರೂಪವನ್ನು ಧಾರಣ ಮಾಡಬೇಕು. ನನ್ನ ಪರಮ ಭಕ್ತರನ್ನ ಪಂಡರಿ ಕ್ಷೇತ್ರಕ್ಕೆ ಕಳಿಸಬೇಕು. ಅವಳ ಮನೆ ಕೆಲಸವನ್ನು ನಾನು ಮಾಡಬೇಕು. ಅಂದರೆ ನನಗೆ ಭಕ್ತ ರಕ್ಷಕ ಎಂದು ಬಿರುದಿಗೆ ಉತ್ತಮವಾಗುತ್ತದೆ. ಇಲ್ಲದಿದ್ದರೆ ನನ್ನ ಭಕ್ತ ರಕ್ಷಕ ಅನ್ನತಕ್ಕಂಥ ಬಿರುದಿಗೆ ಕುಂದು ಬರುತ್ತದೆ. ಹೀಗೆ ಮಾಡಬಾರದು. ಈಗ ನಾನೇ ಶಕುಬಾಯಿ ವೇಷವನ್ನು ಧಾರಣ ಮಾಡಿ ಶಕುಬಾಯಿ ಮನೆಗೆ ಹೋಗಿ ಆ ಶಕುಬಾಯಿ ಮನೆ ಕೆಲಸವನ್ನು ನಾನು ಮಾಡಬೇಕೆಂದು ಪಾಂಡುರಂಗ ಬಿಟ್ಟಲ್ಲ. ಕಂಬಕ್ಕೆ ಕಟ್ಟಿಕೊಂಡು ನಿಂತಿರ್ತಕ್ಕಂಥ ವಿಠಲನ ನಾಮಸ್ಮರಣೆ ಮಾಡ್ತಕ್ಕಂಥ ಶಕುಬಾಯಿ ಕಂಬಕ್ಕೆ ಕಟ್ಟಿದ ಹಗ್ಗವನ್ನು ಬಿಚ್ಚಿ ಹೇಳ್ತಾನೆ ಪಾಂಡುರಂಗ, ಏನಮ್ಮ ಶಕು, ವಿಶ್ವದೊಳಗ ಒಬ್ಬರ ತರಹ 7 ಜನ ಇರ್ತಾರಂತೆ, ಹಾಗೆ ನಿನ್ನ ಹಾಗೆ ನಾನಿದ್ದೇನಮ್ಮ, ಚಿಂತಿಸಬೇಡ. ನಿನ್ನ ಇಚ್ಛಾ ಪೂರ್ಣ ಮಾಡ್ಲಿಕ್ಕೆ ನಾನು ಬಂದಿದ್ದೇನಮ್ಮ ಶಕುಬಾಯಿ. ನಿನ್ನ ಮನೆ ಕೆಲಸವನ್ನು ನಾನು ನೋಡ್ಕೋತೇನೆ. ನೀನು ಪಂಡರಿ ಕ್ಷೇತ್ರಕ್ಕೆ ಹೋಗಿ ವಿಠಲನ ದರ್ಶನವನ್ನು ಮಾಡಿಕೊಂಡು ಬಾ ಶಕುಬಾಯಿ. ಹೌದಮ್ಮ, ನೀನು ಹೇಳುವುದು ನಿಜ. ಆದರೆ ನಾನು ಪಂಡರಪುರ ಎಲ್ಲಿದೆ ಎಂದು ನಾನು ಪಂಡರಿ ಕ್ಷೇತ್ರ ನೋಡಿದವಳಲ್ಲ. ಪಂಡರಪುರ ದಾರಿ ನನಗೆ ಗೊತ್ತಿಲ್ಲಮ್ಮ. ಎಲ್ಲಿ ಅಂತ ಹೋಗಲಿ, ದಿಲ್ಲಿಯ ಸಂತರು ದಿಲ್ಲಿಯನ್ನು ತೆಗೆದುಕೊಂಡು ಬಹುದೂರ ಹೋಗಿಬಿಟ್ಟರು. ಯಾರು ಸಂಗಡ ಹೋಗಲಿ ಅಮ್ಮ. ಚಿಂತಿಸಬೇಡ ಶಕು, ಚಿಂತನ ಮಾಡು. ಯಾರ ಚಿಂತನ? ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಚಿಂತನೆ ಮಾಡು ಶಕು, ಚಿಂತಿಸಬೇಡ. ಚಿಂತೆ ನಿನ್ನ ಶರೀರನ ಸುಟ್ಟು ನಾಶ ಮಾಡ್ತದ. ಚಿತೆ ಬೆಂಕಿ ಶವವನ್ನ ಸುಟ್ಟು ಬೂದಿ ಮಾಡ್ತದ. ಚಿಂತನ ನಿನ್ನ ಆತ್ಮೋದ್ಧಾರ ಮಾಡುತ್ತದ. ಚಿಂತೆ ಮಾಡಬೇಡ. ಆ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಚಿಂತನ ಮಾಡು ಎಂದು ಹೇಳಿದಾಗ, ಆಗಲಿ ಅಮ್ಮ, ನನ್ನ ಸಂಗಡ ಬರುವವರು ಯಾರಂದಾಗ ರುಕ್ಮಿಣಿಗೆ ಆಜ್ಞೆ ಮಾಡಿದ ಪರಮಾತ್ಮ, ರುಕ್ಮಿಣಿ, ನಾವಿಬ್ಬರು ಭಕ್ತರ ಆಳಿನ ಆಳಾಗಬೇಕು. ನೀನು ಮುಪ್ಪಾನ ಮುದುಕಿ ವೇಷವನ್ನು ಧಾರಣ ಮಾಡಿಕೊಂಡು ಬಾ, ಬಾಗಿಲಲ್ಲಿ ನಿಲ್ಲು. ನಾನು ಶಕುಬಾಯಿ ಮನೆ ಕೆಲಸವನ್ನು ನಾನು ಮಾಡ್ತೇನೆ. ನೀನು ಶಕುಬಾಯಿನ ಕರೆದುಕೊಂಡು ಹೋಗಿ ನನ್ನ ದರ್ಶನವನ್ನು ಮಾಡಿಸು. ರುಕ್ಮಿಣಿಗೆ ಆಜ್ಞೆ ಮಾಡಿದ ಪಾಂಡುರಂಗ ವಿಠಲ. ಆಗ ರುಕ್ಮಿಣಿ ಮಾತಾ ಮುಪ್ಪಾನ ಮುದುಕಿಯಾಗಿ ಬಗಲಲ್ಲಿ ಗಂಟು ಹಿಡಿದುಕೊಂಡು ಅಂಗಳಲ್ಲಿ ನಿಂತಿದ್ದಾಳೆ. ಪಾಂಡುರಂಗ ಶಕುಬಾಯಿ ಹೇಳ್ತಾಳೆ, ಹೋಗಮ್ಮ, ಬೇರೆ ಊರಿನವಳು, ಅವರಿಗಳು ಯಾರು ಸಂಗಡ ಇಲ್ಲ, ನಿನ್ನ ಸಂಗಡ ಕಾಯ್ತಾ ಇದ್ದಾಳೆ. ಹೋಗಮ್ಮ, ಅವಳೆಲ್ಲ ತೋರಿಸ್ತಾಳೆ, ಹೋಗು. ಅಮ್ಮ, ಎಷ್ಟಾದರೂ ಅತ್ತಿ ಮಹಾದೇವರು, ಪತಿ ದೇವರು, ಅವರಿಗೆ ಒಂದು ಮಾತು ಹೇಳಿಬಿಟ್ಟು ಪಾದಕ್ಕೆ ನಮಸ್ಕಾರ ಮಾಡಿ ಹೋಗ್ತೀನಮ್ಮ. ಓಹೋ, ಮಲಗಿದವರನ್ನು ನಿದ್ರೆ ಭಂಗ ಮಾಡಬಾರದು, ಪಾಪಗಡಸ್ತದ. ಶಕುಬಾಯಿ, ನಾನೆಲ್ಲ ಮನೆ ಕೆಲಸ ಮಾಡ್ತೇನೆ ನಿನ್ನ ರೂಪದೊಳಗೆ, ಧಾರಾಳವಾಗಿ ಹೋಳು ಶಕು.
ಶಕುಬಾಯಿ ಹೊರಗೆ ಬಂದು ನೋಡ್ತಾಳೆ. ಆದಿಶಕ್ತಿ ಮಾಯ ರುಕ್ಮಿಣಿ ಮಾತ ಮುಪ್ಪಾನ ಮುದುಕಿ ಆಗಿ ಬಗಲಲ್ಲಿ ಗಂಟನ್ನು ಹಿಡಿದುಕೊಂಡು ನಿಂತಿದ್ದಾಳೆ. ಅಮ್ಮ ಬಾರಮ್ಮ, ನನಗೂ ಯಾರು ಸಂಗಡಿ ಇಲ್ಲ, ಪಂಡ್ರಿ ಕ್ಷೇತ್ರಕ್ಕೆ ಹೋಗುರು ಬಾ. ಪಾಂಡುರಂಗ ಇಲ್ಲಿ ಶಕು ರೂಪದಲ್ಲಿ ಕಂಬಕ್ಕೆ ಕಟ್ಟಿ ಹಾಕಿಕೊಂಡು ನಿಂತಿದ್ದಾನೆ. ಅಲ್ಲಿ ಶಕುಬಾಯಿನ ಕರೆದುಕೊಂಡು ರುಕ್ಮಿಣಿ ಮಾತಾ ಪಂಡ್ರಿ ಕ್ಷೇತ್ರಕ್ಕೆ ಹೊರಟಿದ್ದಾಳೆ. ಕರದಲ್ಲಿ ತಾಳ ಸಂತರ ಬ್ಯಾಳ, ಕರದಲ್ಲಿ ತಾಳ ಯಾವಾಗ ಪರಮಾತ್ಮನ ಸ್ತುತಿಯನ್ನು ಮಾಡ್ತಾ ರುಕ್ಮಿಣಿ ಶಕುಬಾಯಿನ ಸಂಗಡ ಕರೆದುಕೊಂಡು ಹೋಗ್ತಾ ಇದ್ದಾಳೆ. ಹೋಗುವಾಗ ಮುಂದೆ ಒಂದು ಅಕಸ್ಮಾತ್ ಆಗಿ ಒಂದು ಪಾಯಿವಾಟ ದಿಂಡಿ ಸಿಗ್ತದ. ದಿಂಡಿ ಒಳಗ ಶಕುಬಾಯಿ ತನ್ನ ಶರೀರ ಭಾಗಿನ ಭಾವವನ್ನ ಬಿಟ್ಟು ಕಾಲಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಹಾಕುತ್ತಾ ಪರಮಾತ್ಮ ಸ್ತುತಿ ಮಾಡ್ತಾ ದಿಂಡಿ ಒಳಗೆ ಹೊರಡ್ತಾ ಇದ್ದಾಳೆ. ದಿಂಡಿಯ ಕೂಡೋಣ ಪಂಡರಿಯಾತ್ರ ಮಾಡೋಣ, ದಿಂಡಿಯ ಕೂಡೋಣ ಪಂಡರಿಯಾತ್ರ ಮಾಡೋಣ, ಪಾಂಡುರಂಗನ ದರ್ಶನ ಪಡೆದು ಅಡ್ಡವ ಬೇಡೋಣ, ದಿಂಡಿಯ ಕೂಡೋಣ ಪಂಡರಿಯಾತ್ರ ಮಾಡೋಣ, ದಿಂಡಿಯ ಕೂಡೋಣ ಪಂಡರಿಯಾತ್ರ ಮಾಡೋಣ, ಪಾಂಡುರಂಗನ ದರ್ಶನ ಪಡೆದು ಅಡ್ಡವ ಬೇಡೋಣ, ಅಡ್ಡವ ಬೇಡೋಣ. ಶಕುಬಾಯಿ ಭಕ್ತಿಗೆ ಮೆಚ್ಚಿ ಹಾಳಾಗಿ ನುಡಿದ ಪಾಂಡುರಂಗ, ಶಕುಬಾಯಿ ಭಕ್ತಿಗೆ ಮೆಚ್ಚಿ ಹಾಳಾಗಿ ನುಡಿದ ಪಾಂಡುರಂಗ, ಹಾಳಾಗಿ ನುಡಿದ ಪಾಂಡುರಂಗ, ಉದ್ಧಾರ ಮಾಡಿದ ಪಾಂಡುರಂಗ. ದಿಂಡಿಯ ಕೂಡೋ ಪಂಡರಿಯಾತ್ರ ಮಾಡೋಣ, ದಿಂಡಿಯ ಕೂಡೋ ಪಂಡರಿಯಾತ್ರ ಮಾಡೋಣ, ಪಾಂಡುರಂಗನ ದರ್ಶನ ಪಡೆದು ಭಾಗ್ಯವ ಬೇಡೋಣ, ಭಾಗ್ಯವ ಬೇಡೋಣ. ಶಕುಬಾಯಿ ಪಂಡ್ರಿ ಕ್ಷೇತ್ರಕ್ಕೆ ಹೋಗ್ತಾಳೆ. ಹೋಗಿ ಚಂದ್ರಭಾಗಿ ಒಳಗೆ ಸ್ನಾನ ಮಾಡಿ ಏಕಾದಶಿ ಉಪವಾಸವನ್ನು ಮಾಡಿ ಏಕಾದಶಿ ದಿವಸ ನಡೀತಕ್ಕಂಥ ಬ್ರಹ್ಮೋತ್ಸವದ ರಥೋತ್ಸವದೊಳಗೆ ಭಾಗಿಯಾಗಿ ಪರಮಾತ್ಮ ಪಾಂಡುರಂಗನ ಪಾದಕ್ಕೆ ಹಣಿಯನ್ನಿಟ್ಟು ಹೇಳ್ತಾಳೆ. ಪರಮಾತ್ಮನಿಗೆ ಕೊನೆ ಮಾತು ಹೇಳ್ತಾಳೆ, ಪಾಂಡುರಂಗ ವಿಠಲ, ಹುಟ್ಟಿದ ಹೆಪ್ಪದಿಂದ ನೀನೇ ಪತಿ, ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ನೀನೇ ಸರ್ವಸ್ವವೆಂದು ತಿಳಿದು ಈ ದೇಹವನ್ನು ನಿನಗೆ ಅರ್ಪಣ ಮಾಡಿದ್ದೇನೆ ಪಾಂಡುರಂಗ ವಿಠಲ. ಲೌಕಿಕ ಗಂಡಂದಿರ ಸಹವಾಸ ನನಗೆ ಬೇಕಾಗಿಲ್ಲ ದೇವ. ನಾನು ತಿರುಗಿ ಸಂಸಾರಕ್ಕೆ ಹೋಗಲಾರೆ ದೇವ. ಪಾಂಡುರಂಗ ಹರಿ, ಈ ನಿನ್ನ ಅಡಿದಾವರಿವರೆಗೆ ನನ್ನನ್ನು ಐಕ್ಯ ಮಾಡಿಕೊಂಡು ಬಿಡುದೇವ ಎಂದು ಪಾಂಡುರಂಗನ ಪಾದಕ್ಕೆ ಹನಿಯನ್ನಿಟ್ಟು ಬೇಡಿಕೊಂಡಾಗ ತತ್ಕ್ಷಣದಲ್ಲಿ ಶಕುಬಾಯಿಯ ಪ್ರಾಣ ಪಕ್ಷಿ ಹಾರಿ ಹೋಗಿ. ಎಂತ ಭಾಗ್ಯವಂತರು ನೋಡ್ರಿ. ಎಷ್ಟು ಕೋಟಿ ಜನ್ಮ ತಪಸ್ಸು ಮಾಡಿದರೂ ಕೂಡ ಪರಮಾತ್ಮನ ಪಾದದ ಮೇಲೆ ಜನ್ಮ ಪ್ರಾಣ ಹೋಗಬೇಕಂತಿದೆ. ಎಷ್ಟು ಕೋಟಿ ಜನ್ಮದ ಪುಣ್ಯ ಕೂಡಿದಂತ ಎಲ್ಲ ಸಂತರು ಹೇಳ್ತಾರ, ಶಕುಬಾಯಿ ಏನಮ್ಮ ನೀನು ಎಂತ ಪುಣ್ಯವಂತರು, ಎಂತ ಭಾಗ್ಯಶಾಲಿ ಅಮ್ಮ ನೀನು. ಏಕಾದಶಿ ಉಪವಾಸದ ದಿವಸ ಸಾಕ್ಷಾತ್ ಪರಮಾತ್ಮನ ಪಾದದ ಮೇಲೆ ನಿನ್ನ ಪ್ರಾಣ ಪಕ್ಷಿ ಹಾರಿ ಹೋಯಿತಲ್ಲಮ್ಮ. ಸಾಮಾನ್ಯರನ್ನಮ್ಮ ನೀನು, ಪರಮಾತ್ಮನ ಸ್ವರೂಪ. ಎಲ್ಲ ಸಂತರು ಕೂಡಿಕೊಂಡು ಚಂದ್ರಭಾಗಾ ನದಿ ತೀರದಲ್ಲಿ ಸುಟ್ಟು ಭಸ್ಮ ಮಾಡ್ತಾರೆ. ಈ ಕಡೆ ನರಕವಾಗಿರ್ತಕ್ಕಂಥ ಮಣಿಯನ್ನು
ನಂದ ಗೋಕುಲನ್ನಾಗಿ ಮಾಡಿದ್ದಾನೆ ಪಾಂಡುರಂಗ ಹರಿವಿಠಲ. ಎಲ್ಲವನ್ನ ಮಾಯ ಮಾಡಿ ಯಾವ ಕ್ರೂರ ಬುದ್ಧಿಯನ್ನು ಹೊಡೆದೋಡಿಸಿ ತುಕಾಮಣೆ ಚಂದೆ ಮಲ ಮೋಹಿಲೆ ಗೋವಿಂದೆ ಬಾಳಕೃಷ್ಣಾನಂದಾಗರಿ ಆನಂದಲೆ ಅನರನಾರಿ ಎಲ್ಲರ ಮನಸ್ಸನ್ನು ತನ್ನ ಕಡೆಗೆ ಸೆಳೆದುಕೊಂಡು ಭಕ್ತಿಯ ಮಾರ್ಗದ ಕಡೆಗೆ ಕರೆದುಕೊಂಡು ಹೋಗಿ ಆ ಮಣಿಯವರನ್ನೆಲ್ಲರನ್ನೂ ಉದ್ಧಾರ ಮಾಡ್ತಾ ನಂದ ಗೋಕುಲನ್ನಾಗಿ ಮಾಡಿದ್ದಾನೆ ಪಾಂಡುರಂಗ. ಶಕುಬಾಯಿ ಸತ್ತ ಸ್ವರ್ಗವನ್ನು ಸೇರಿದಳು. ರುಕ್ಮಿಣಿ ಹೇಳ್ತಾಳೆ, ಶಕುಬಾಯಿ ಇನ್ನೆಲ್ಲಿ ಸತ್ತ ಸ್ವರ್ಗ ಸೇರಿದಳು. ನಾನು ಒಬ್ಬಂಟಿಗಾಗಿ ಎಷ್ಟು ದಿವಸ ಇರಲಿ ಪಂಡರಾಪುರದೊಳಗೆ. ನನ್ನ ಪತಿ ಸೀರೆ ಉಟ್ಟು ಶಕುಬಾಯಿ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಹೋಗಿ ನನ್ನ ಪ್ರಾಣನಾಥನನ್ನು ಕರೆದುಕೊಂಡು ಬರಬೇಕೆಂದು ರುಕ್ಮಿಣಿ ಮಧ್ಯರಾತ್ರಿಯಲ್ಲಿ ಶಕುಬಾಯಿ ಮನೆಗೆ ಬರ್ತಾಳೆ. ಪರಮಾತ್ಮ ಸೀರೆ ಉಟ್ಟುಕೊಂಡು ಶಕುಬಾಯಿ ರೂಪದಲ್ಲಿರ್ತಕ್ಕಂಥ ಭಗವಂತ ಬಾಂಡಿ ತಿಕ್ತಾ ಇದ್ದಾನೆ. ಮಧ್ಯರಾತ್ರಿಯಲ್ಲಿ ಬಾಂಡಿ ತಿಕ್ತಾ ಇದ್ದಾನೆ. ರುಕ್ಮಿಣಿ ಪ್ರಕಟಾಗಿ ಹೇಳ್ತಾಳೆ, ಪಾಂಡುರಂಗ ವಿಠಲ ಪರಮಾತ್ಮ ಶ್ರೀಮನ್ನಾರಾಯಣ ನೀನಿಲ್ಲದೆ ವೈಕುಂಠ ಭಣಭಣ ಅನ್ಲಿಕ್ಕತ್ತದ, ಹಳಹಳ ಅನ್ಲಿಕ್ಕತ್ತದ. ಕೋಟಿ ಕೋಟಿ ಜನ ನಿನ್ನ ದರ್ಶನಕ್ಕಾಗಿ ಬರ್ತಾ ಇದ್ದಾರೆ ಪರಮಾತ್ಮ. ಶಕುಬಾಯಿ ಮನೆ ಕೆಲಸ ಮಾಡಿದ್ದು ಸಾಕು, ಸೀರೆ ಉಟ್ಟದ್ದು ಸಾಕು, ನಡಿದೇವ ವೈಕುಂಠ ಭೂವೈಕುಂಠ ಪಂಡ್ರಿ ಕ್ಷೇತ್ರಕ್ಕೆ ಹೋಗೋಣ ನಡಿದೇವ. ಪರಮಾತ್ಮ ಹೇಳ್ತಾನೆ, ಏನೇ ರುಕ್ಮಿಣಿ ಎಷ್ಟು ಸುಲಭವಾಗಿ ಹೇಳಿಬಿಟ್ಟಿಯಲ್ಲ. ನಾನು ಯಾರಿಗೋಸ್ಕರ ಬಂದಿದ್ದೇನೆ? ನನ್ನ ಪರಮ ಭಕ್ತರಾಗಿರ್ತಕ್ಕಂಥ ಶಕುಬಾಯಿಗೋಸ್ಕರ ನಾನು ಇಲ್ಲಿ ಬಂದಿದ್ದೇನೆ. ನನಗೋಸ್ಕರ ಶಕುಬಾಯಿ ಪಂಡ್ರಿ ಕ್ಷೇತ್ರಕ್ಕೆ ಹೋಗಿದ್ದಾಳೆ. ಅವಳು ಇಲ್ಲಿ ಬರಬೇಕು, ಆಮೇಲೆ ನಾನು ಅಲ್ಲಿ ಬರುತ್ತೇನೆ. ಅಷ್ಟೊತ್ತಿನವರೆಗೂ ಹೊಚ್ಚಲ ಮೇಲೆ ಹೊರಗೆ ನಾನು ಹೆಜ್ಜೆ ಇಡಲಾರೆ ಅಂತ ಹೇಳ್ತಾನೆ. ರುಕ್ಮಿಣಿ ಕಣ್ಣೀರು ಹಾಕ್ತಾಳೆ. ದೇವ ಪರಮಾತ್ಮ, ಯಾವ ತಪ್ಪಿಗಾಗಿ ಕಠಿಣ ಶಿಕ್ಷೆ ದೇವ? ನಾನು ನಿಮ್ಮ ಅರ್ಧಾಂಗಿ, ಯಾವ ಶಿಕ್ಷೆ, ಯಾವ ಕಠಿಣ ಶಿಕ್ಷೆಯನ್ನು ನನಗೆ ಕೊಡ್ತಾ ಇದ್ದಿ ಭಗವಂತ? ಯಾವ ತಪ್ಪಿಗಾಗಿ? ಶಕುಬಾಯಿ ಸತ್ತ ಸ್ವರ್ಗವನ್ನು ಸೇರಿದ್ದಾಳೆ. ಇನ್ನೆಲ್ಲಿ ಶಕು? ಏನಿಲ್ಲ ರುಕ್ಮಿಣಿ, ಚಿಂತಿಸಬೇಡ, ಚಿಂತನೆ ಮಾಡು. ಯಾರ ಚಿಂತನ? ಆ ಕೈಲಾಸನಾಥನಾಗಿರ್ತಕ್ಕಂಥ ಪರಮೇಶ್ವರನ ಧ್ಯಾನ ಮಾಡು, ಅವೆಲ್ಲ ಅನುಗ್ರಹ ಮಾಡ್ತಾನೆ ರುಕ್ಮಿಣಿ ಅಂತ ಪಾಂಡುರಂಗ ಹೇಳಿದ. ರುಕ್ಮಿಣಿ ಓಡೋಡಿ ಹೋಗಿ ಚಂದ್ರಭಾಗ ದಂಡಿಯಲ್ಲಿ ನಿಂತು ಆ ಶಿವನ ಧ್ಯಾನ ಮಾಡ್ತಾ ಇದ್ದಾಳೆ. ಶಿವ ಬೋಳ ಚಕ್ರವರ್ತಿ, ಶಿವ ಬೋಳ ಚಕ್ರವರ್ತಿ, ಶಿವ ಬೋಳ ಚಕ್ರವರ್ತಿ, ಶಿವ ಬೋಳ ಚಕ್ರವರ್ತಿ, ಶಿವ ಬೋಳ ಚಕ್ರವರ್ತಿ. ರಾಜಪಾಯ ಮಾಧದೇತೆ, ರಾಜಪಾಯ ಮಾಧದೇತೆ, ರಾಜಪಾಯ ಮಾಧದೇತೆ, ವಾಜವದತ ದೇವನಾಮ, ವಾಜವದತ ದೇವನಾಮ, ವಾಜವದತ ದೇವನಾಮ, ರುಕ್ಮಿಣಿ ಮಾತಾ ಕೈಲಾಸನಾಥನಾಗಿರ್ತಕ್ಕಂಥ ಶಿವನ ಸ್ತುತಿಯನ್ನು ಮಾಡ್ತಾ ಇದ್ದಾಳೆ. ತಪಸ್ಸಿಗೆ ಮೆಚ್ಚಿ ಓಡೋಡಿ ದೌಡು ಬರೋದು ಯಾರಪ್ಪ ಅಂತಂದ್ರೆ ಬೋಳ್ಯಾ ಶಂಕರ್ ಪರಮಾತ್ಮ ಓಡೋಡಿ ಬಂದು ಹೇಳ್ತಾನೆ, ರುಕ್ಮಿಣಿ ಮಾತಾ ನನ್ನನ್ನು ಕುರಿತು ಚಿಂತಿಸಲಿಕ್ಕೆ ಕಾರಣವೇನು ತಾಯಿ? ಏನಿಲ್ಲ ದೇವ, ನಿನಗೆಲ್ಲ ತಿಳಿದಿದೆ. ನನ್ನ ಪತಿ ಸೀರೆ ಉಟ್ಟು ಶಕುಬಾಯಿ ಮನೆಯಲ್ಲಿ ಮನೆ ಕೆಲಸ ಮಾಡ್ತಾ ಇದ್ದಾನೆ. ಶಕುಬಾಯಿ ಸತ್ತ ಸ್ವರ್ಗ ಸೇರಿದ್ದಾಳೆ. ಅವಳಲ್ಲಿ ಹೋಗಲು ಹೊರತು ನನ್ನ ಪತಿ ಬರಲಿಕ್ಕೆ ಸಾಧ್ಯವಿಲ್ಲ ದೇವ. ಹೇಗಾದರೂ ಮಾಡಿ ಶಕುಬಾಯಿನ ಪುನರ್ಜನ್ಮ ಮಾಡು ದೇವ ಎಂದಾಗ ತನ್ನ ಜಡಿಯಲ್ಲಿರ್ತಕ್ಕಂಥ ಗಂಗಾ ಪ್ರೋಕ್ಷಣವನ್ನು ಮಾಡಿದಾಗ
ಸೊಟ್ಟಂತ ಎಲಬ ಬೂದಿಗಳೆಲ್ಲ ಕೂಡಿ ಮತ್ತು ಶಕುಬಾಯಿ ತಯಾರಾಗ್ತಾಳೆ. ರುಕ್ಮಿಣಿ ಮಾತಾ ಮುಪ್ಪಾಲ ಮುದುಕಿ ಆಗಿ ಮತ್ತೆ ಶಕುಬಾಯಿನ ಕರೆದುಕೊಂಡು ಎಲ್ಲಿ ಬರ್ತಾಳೆ? ಶಕುಬಾಯಿ ಕರಿವೀರಪುರಕ್ಕೆ ಬರ್ತಾಳೆ. ಕರಿವೀರಪುರ ನರಕವಾಗಿರ್ತಕ್ಕಂಥ ಮಣಿಯನ್ನು ನಂದಗೋಕುಲನ್ನಾಗಿ ಮಾಡಿದ ಪರಮಾತ್ಮ ಎಲ್ಲರಿಗೂ ಮೃಷ್ಟಾನ್ನ ಭೋಜನವನ್ನು ಮಾಡಿ ಎಲ್ಲರಿಗೂ ಊಟ ನೀಡಿ ತಾನು ಊಟ ಮಾಡ್ತಿದ್ದ. ಶಕುಬಾಯಿ ಅತ್ತಿ ಎಲ್ಲರಿಗೆ ತಿನ್ನುತ್ತಾ ಹೊರ ಕಟ್ಟಿ ಮೇಲೆ ಕೂತಿದ್ದಾಳೆ. ರುಕ್ಮಿಣಿ ಶಕುಬಾಯಿ ನಿಜವಾದ ಶಕುಬಾಯಿಯನ್ನು ಕರೆದುಕೊಂಡು ಬಾಗಿಲಲ್ಲಿ ಬಂದು ನಿಲ್ತಾಳೆ. ಅಮ್ಮ, ನಿಮ್ಮ ಶಕುಬಾಯಿನ ಪಂಡರಾಪುರಕ್ಕೆ ಕರೆದುಕೊಂಡು ಹೋಗಿದ್ವಿ. ಪಾಂಡುರಂಗ ದರ್ಶನ ಮಾಡಿಕೊಂಡು ಏಕಾದಶಿ ವ್ರತವನ್ನು ಮಾಡಿ ಬ್ರಹ್ಮೋತ್ಸವದಲ್ಲಿ ಭಾಗಿಯಾಗಿ ತಿರುಗಿ ಕರೆದುಕೊಂಡು ಬಂದಿದ್ದೇನಮ್ಮ. ಕರೆದುಕೊಳ್ಳಿ ನಿಮ್ಮ ಶಕುಬಾಯಿಯನ್ನಂದಾಗ, ಯಾರೇ ನೀನು? ನಮ್ಮ ಶಕುಬಾಯಿ ಮಣಿಯಲ್ಲಿದ್ದಾರೆ. ಮಣಿ ಬಿಟ್ಟು ಎಲ್ಲಿ ಹೋಗಿಲ್ಲ. ನರಕವಾಗಿರ್ತಕ್ಕಂಥ ಮಣಿಯನ್ನು ನಂದ ಗೋಕುಲನ್ನಾಗಿ ಮಾಡಿದ್ದಾಳೆ. ಎಲ್ಲಿ ಶಕು ಕರ್ಕೊಂಡು ಬಂದಿದ್ದೀಯಾ ನೀನು? ಅಮ್ಮ, ನಾನು ಸ್ಮಶಾನದಿಂದ ಕರ್ಕೊಂಡು ಬಂದಿದ್ದೇನಮ್ಮ ಈ ಶಕುಬಾಯಿ ನಂದಾಗ ಹೇಳ್ತಾರೆ. ಎಲ್ಲ ಕೂತಂತ ಜನ ಎದ್ದು ಓಡಿ ಹೋಗ್ತಾರೆ. ಸ್ಮಶಾನದ ಭೂತ ಕರ್ಕೊಂಡು ಬಂದಿದ್ದಾಳೆ ಅಂತ ಗಾಬರಿ ಆಗ್ತಾ ಇತ್ತು. ಸರಿ, ನನ್ನ ಸೊಸಿ ಒಳಗಿದ್ದಾಳೆ, ಕರಿತೀನಿ. ಅವಳಿಗೆ ಏನು ಹೇಳ್ತೀನಿ ನೀನೇ ಹೇಳು. ಅಮ್ಮ, ಶಕುಬಾಯಿ ಬಾರಮ್ಮ ಹೊರಗೆ. ಶಕುಬಾಯಿ ರೂಪದಲ್ಲಿರ್ತಕ್ಕಂಥ ಪರಮಾತ್ಮ ವಿಠ್ಠಲ ಪಾಂಡುರಂಗ ಮೆಲ್ಲ ಮೆಲ್ಲನೆ ಹೊರಗೆ ಬರ್ತಾ ಇದ್ದಾನೆ. ಮೆಲ್ಲ ಮೆಲ್ಲನೆ ಹೊರಗೆ ಬರ್ತಾ ಇದ್ದಾನೆ. ಏನಮ್ಮ, ಈ ಮಣಿ ಸೊಸಿ ನಾನು ಇರ್ಲಾಕಾಗ್ಲಿ? ಎಷ್ಟು ಧೈರ್ಯ ನಿನಗೆ ಮಣಿ ಸೊಸಿ ಅಂತ ಹೇಳಲಿಕ್ಕೆ? ಯಾರಮ್ಮ ನೀನು? ಪಾಂಡುರಂಗ ಕೇಳ್ತಾನೆ. ಶಕುಬಾಯಿ ಹೇಳ್ತಾಳೆ, ಅಮ್ಮ, ನೀನ್ ಯಾರು? ನಿನ್ನ ಗುರುತು ನನಗೆ ಹತ್ತಾ ಇಲ್ಲಮ್ಮ. ನಿನ್ನ ಗುರುತು ಹತ್ತಾ ಇಲ್ಲ. ಪಾಂಡುರಂಗನ ಸಾಕ್ಷಿಯಾಗಿ ಹೇಳ್ತೀನಮ್ಮ, ಚಲ ಪಂಥದ ಹೆಂಡತಿ ನಾನೇ ನಿಜವಾದ ಶಕುಬಾಯಿ. ಪಲ್ಲವಿ ಕ್ಷೇತ್ರಕ್ಕೆ ಹೋಗಿ ಪಾಂಡುರಂಗ ದರ್ಶನ ಮಾಡಿಕೊಂಡು ಈಗ ತಾನೇ ನಾಡು ಬಂದಿದ್ದೇನಮ್ಮ. ನೀನ್ಯಾರು? ನಿನ್ನ ಗುರುತು ನನಗೆ ಹತ್ತುತ್ತಾ ಇಲ್ಲಮ್ಮ ಎಂದಾಗ ಪಾಂಡುರಂಗ ಮಗುಳನಾಗೆ ನಗುತ್ತಾನೆ. ಏನಮ್ಮ, ನನ್ನ ಗುರುತ ನಿನಗೆ ಹತ್ತುತ್ತಾ ಇಲ್ಲ? ನಿನ್ನ ಏಕಾಗ್ರ ಚಿತ್ತವನ್ನು ಒಮ್ಮೆ ನನ್ನ ಕಡೆಗೆ ಕೊಟ್ಟು ನೋಡಮ್ಮ, ನಾನು ಯಾರು ಅನ್ನೋದು ನೀನು ಗುರುತಾಗ್ತದ ಅಂದಾಗ ಶಕುಬಾಯಿ ತಾನೆ ಏಕಾಗ್ರ ಚಿತ್ತವನ್ನು ಪರಮಾತ್ಮನ ಕಡೆಗೆ ಕೊಟ್ಟು ನೋಡಿದಾಗ ಕಣ್ಣಲ್ಲಿ ಕಂಕನ ಮೇಲೆ ಕರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಪಾಂಡುರಂಗ ಕಾಣ್ತಾನೆ. ಪಾಂಡುರಂಗ ಶಕುಬಾಯಿ ಕಣ್ಣಲ್ಲಿ. ಶಕುಬಾಯಿ ಹೇಳ್ತಾಳೆ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಏನಪ್ಪ ನಿನ್ನ ಮಹಿಳೆ? ನಿನ್ನ ಧ್ಯಾನ ಮಾಡಿದ್ದಕ್ಕಾಗಿ, ನಿನ್ನ ಚಿಂತನೆ ಮಾಡಿದ್ದಕ್ಕಾಗಿ ಭಕ್ತರ ಮನೆ ಒಳಗೆ ಸೀರೆ ಉಟ್ಟ ಆಳಾಗಿ ಕೆಲಸ ಮಾಡಿದ ಪಾಂಡುರಂಗ ಹರಿ ದೇಹ. ಈ ಕೂಡಿದಂತಹ ಸಭೆಗೆಲ್ಲ ಪಾಂಡುರಂಗ ರುಕ್ಮಿಣಿ ಇರುವರು ಬಂದು ಪ್ರಕಟಾಗಿ ಎಲ್ಲರಿಗೆ ದರ್ಶನವನ್ನು ಕೊಟ್ಟು ಉದ್ಧಾರ ಮಾಡುದೇವ ಅಂದಾಗ ಪಾಂಡುರಂಗ ರುಕ್ಮಿಣಿ ಎಲ್ಲರೂ ದರ್ಶನವನ್ನು ಕೊಟ್ಟು ಎಲ್ಲರಿಗೂ ಉದ್ಧಾರ ಮಾಡ್ತಾರೆ. ಪರಮಾತ್ಮ ಹೇಳ್ತಾನೆ, ನೀ ನಿಮಿತ್ತ ಮಾತ್ರ ಶಕುಬಾಯಿ, ನೀ ನಿಮಿತ್ತ. ಎಲ್ಲ ಆಟ ಆಡ್ಸವ ನಾನೇ. ಸಂತರ ಮಹಿಮಾ ಎಷ್ಟು ದೊಡ್ಡದು ಅನ್ನೋದು ಜಗತ್ತಿಗೆ ತಿಳಿಸುವ ಸಲುವಾಗಿ ನಾನು ಮಾಡಿದ ಕಪಟ ನಾಟಕ. ನೀನು ನಿಮಿತ್ತ ಅಮ್ಮ. ಬಹುದಿವಸ ನೀನು ಸಂಸಾರ ಮಾಡಿ ಆಮೇಲೆ ನನ್ನ ಬಳಗಮ್ಮ ಶಕುಬಾಯಿ ಅಂತ ಎಲ್ಲರಿಗೆ ಆಶೀರ್ವಾದ ಮಾಡಿ ಪರಮಾತ್ಮ ಅದೃಶ್ಯ ಆಗ್ತಾ ಇದ್ದಾನೆ. ಯಾರು? ನಮ್ಮ ಕುಲಿಕೆರೆ ಹವಾಲ್ದಾರ 10 ರೂಪಾಯಿ ಕಾಣಿಕೆ ಹಾಕಿದ್ದಾರೆ. ಅವರಿಗೆ ಒಳ್ಳೆ ಸದ್ಬುದ್ಧಿಗಳು ಇಟ್ಟಲಕ್ಕರಪ್ಪ ಮಾಡಲಿ. ಮತ್ತಾರು? ಮರವಾಳಿಗೌಡರು ಪಾಟೀಲ್ ಇವರಾದ್ರೂ ಕೂಡ ಮಹಾತ್ಮರು 20 ರೂಪಾಯಿ ಕಾಣಿಕೆ ಬಿಡೋದು ಪರಮಾತ್ಮ ಸೇವಾಕ. ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಟ್ಟಿಟ್ಟಲ್ಲ ಕಾಪಾಡಿ. ನಮ್ಮ ಸರೋಜಕ್ಕ ಸಂತರು ಇವರ 10 ರೂಪಾಯಿ ಕೊಟ್ಟಾರ, ಇಟ್ಟಲ್ಲ ಅವ್ರಿಗೆ ಇನ್ನಷ್ಟು ಹೆಚ್ಚಿನ ಶಕ್ತಿ ಕೊಡಿ. ನಮ್ಮ ಬಂಗಾರಮ್ಮ ತಾಯಿ ಸಾಕ್ಷಾತ್ ಹೆಸರಿಗೆ ತಕ್ಕ ಬಂಗಾರದಂತ ಗುಣ ಅಂತ ಸೇವಾ ಪರಮಾತ್ಮನ ಸೇವೆ ಮಾಡ್ತಕ್ಕಂಥ ತಾಯಿ 50 ರೂಪಾಯಿ ಕೊಟ್ಟಿದ್ದ. ತಾಯಿ ಕುಟುಂಬಕ್ಕೆ ಭಗವಂತ ಐಶ್ವರ್ಯ ಸಂಪತ್ತು ಕೊಡ್ತಿದ್ದ. ಗಂಗಾ ಮಾಲ್ಕಡಿ ತಾಯಿ 10 ರೂಪಾಯಿ ಕೊಟ್ಟಿದ್ದಾಳ. ತಾಯಿ ಕುಟುಂಬಕ್ಕೆ ಇಟ್ಟಲ್ಲ ಉದ್ಧಾರ ಮಾಡಿ. ಸುರೇಶನ್ನ ಸಂತರು ಕಿತ್ತೂರು ಮಹಾತ್ಮ 100 ರೂಪಾಯಿ ಕೊಟ್ಟಾರ. ಅವ್ರ ಕುಟುಂಬಕ್ಕೆ ಪಾಂಡುರಂಗ ಐಶ್ವರ್ಯ ಸಂಪತ್ತು ಕೊಟ್ಕಪ್ಪ. ಹೆಸರಪ್ಪ ಹೆಸರು ಕಾಕ. ನಮ್ಮ ಗಂಜಗೌಡದ ಸಂತರ ಚಿರಂಜೀವನಾಗಿರ್ತಕ್ಕಂಥ ಮಹಾತ್ಮರ ನೋಡ್ರಿ, ಇಲ್ಲಿ ಅವರು ಹಿರಿಯರು 100 ರೂಪಾಯಿ ಕೊಟ್ಟಾರ. ಹೆಸರು ಹೇಳ್ಬಾರ್ದು, ಗುಪ್ತ ಕಾಣಿಕೆ ಅಂತಾರ. ಆ ಮಹಾತ್ಮರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಚೈತನ್ಯ ಕೊಟ್ಟಿಟ್ಟಲ್ಲ ಕರಪ್ಪ. ಹೆಸರೇವ ಬರ್ರಿ ಬಸವ ಸುತಗಟ್ಟಿ ಅಕ್ಕನವರು 20 ರೂಪಾಯಿ ಕೊಟ್ಟು ಅಕ್ಕನ ಕುಟುಂಬಕ್ಕೆ ಪಾಂಡುರಂಗ ಐಶ್ವರ್ಯ ಸಂಪತ್ತು ಕೊಡಿ.
ಸುವರ್ಣ ಅಕ್ಕನವರು 20 ರೂಪಾಯಿ ಕಾಣಿಕೆ ಕೊಟ್ಟಾರ. ಅವ್ರಿಗೂ ಕೂಡ ಪಾಂಡುರಂಗ ಐಶ್ವರ್ಯ ಸಂಪತ್ತ ಭೋಗ ಭಾಗ್ಯ ಕೊಟ್ಟು ಕೃಪಾ ಆಶೀರ್ವಾದ ಮಾಡ್ಲಿ. ಈಗ ಪ್ರಸಾದಕ್ಕೆ ಟೈಮ್ ಆಗೈತ್ರಿ ಎಲ್ಲರೂ